ಅಂತೂ ನಾಗಮಲೆಗೆ ಬಂದೇ ಬಿಟ್ಟು ಹೋಗುರು ನಮ್ಮ ಮಾದಪ್ಪನ ದರ್ಶನ ಮಾಡಕ್ಕೆ. ಯಾರ್ಯಾರು ನಾಗಮಲೆಗೆ ಬರಕ್ಕಾಗಲ್ಲ ಅವ್ರಿಗೆಲ್ಲ ಇಲ್ಲಿಂದ ನಮ್ಮ ಮಾದಪ್ಪನ್ ತೋರಿಸ್ತೀನಿ, ಅಲ್ಲೇ ಕೈ ಮುಕ್ಕೊಂಡು ಅಡ್ಬಿದ್ ಬಿಡ್ರಪ್ಪ. ಮಾದಪ್ಪಂಗೊಂದ್ಸಲ ಹೋಗಿ ಚೆಲ್ಲಾಟಗಾರ ಮಾದಪ್ಪಂಗೊಂದ್ಸಲ ಹೋಗಿ 77 ಬೆಟ್ಟಗಳ ಒಡೆಯನ ಪಾದಕ್ಕೊಂದ್ಸಲ ಹೋಗಿ ನಡುಮಲೆ ಮಾದಪ್ಪಂಗೊಂದ್ಸಲ ಹೋಗಿ ಮೂಡಲಮಲೆ ಮಾದಪ್ಪಂಗೊಂದ್ಸಲ ಹೋಗಿ ಮಾದಪ್ಪ ಮೈಕಾರ ಮಾದೇವ ತೋರ್ ಮನೆ ತುಂಬಿ ತುಳ್ಕಾಡ್ಲಿ ಅಂತ ಒಂದ್ಸಲ ಹೋಗಿ ಅಂದ್ರಪ್ಪ. ಮಾದಪ್ಪಂಗೊಂದ್ಸಲ ಹೋಗಿ ಮಾದಪ್ಪಂಗೊಂದ್ಸಲ ಹೋಗಿ ಬೆಟ್ಟದ ಮಾದಪ್ಪಂಗೊಂದ್ಸಲ ಹೋಗಿ ಬೆಟ್ಟದ ನಾಗಪ್ಪಂಗೊಂದ್ಸಲ ಹೋಗಿ ನಾಗಮಲೆ ಮಾದಪ್ಪಂಗೊಂದ್ಸಲ ಹೋಗಿ. ಎಲ್ಲಾರ್ಗು ಮಾದಪ್ಪನ ದರ್ಶನ ಚೆನ್ನಾಗಾಯ್ತು. ಮೇಲತ್ತು ಬಂದ್ಮೇಲೆ ಏನೋ ಒಂಥರ ಖುಷಿ ಆಯ್ತು. ನಿಮ್ಗೂ ಕೂಡ ಖುಷಿಯಾಗಿರುತ್ತೆ, ಯಾಕಂದ್ರೆ ನಿಮ್ಗೂ ತೋರಿಸಿನಲ್ವಾ ಮಾದಪ್ಪನ. ಬೆಳಿಗ್ಗೆ 9 ಗಂಟೆಗೆ ಬಿಟ್ಟು ಇಲ್ಲಿಗೆ ಬಂದು ಸೇರೋ ಅಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗೋಯ್ತು. ಇದೇ ಜಾಗದಲ್ಲಿ ಒಬ್ಬ ವ್ಯಕ್ತಿನ ಆನೆ ತುಳಿದು ಸಾಯಿಸಿದ್ದು. ಇದು ಮೊನ್ನೆ ಏನು ಆನೆ ಲದ್ದಿ ಮೊನ್ನೆ ಹಾಕಿರೋದು, ಇಲ್ಲಿ ಬಂದು ಹಾಕಿರೋದು ಲದ್ದಿ ಹಿಂಗೆ ಹೋಯ್ತದೆ ನಗದಾಗ ಆನೆ. ಅವನು ಒಬ್ಬನ ನೈಟ್ ಹೊತ್ನಾಗ ಹೊಡೆದಾಕಿತ್ತು ಇಲ್ಲೇ. ಇಲ್ಲಿಯಾ? ಓ ಇಲ್ಲೇ ಹೊಡೆದಾಕಿದ್ದು. ಅವನೇನು ಟೀಟ್ಲೆ ಮಾಡ್ದಾ? ಟೀಟ್ಲೆ ಇಲ್ಲ, ನೈಟ್ 1 ಗಂಟೆಗೆ ಬಂದಿತ್ತು. ಹಾಂ ಅದೇ ಅವ್ನು ಟೀಟ್ಲೆ ಮಾಡವನೆ. ಟೀಟೆ ಏನಿಲ್ಲ, ನೈಟ್ 1 ಗಂಟೆಲೇ ಇದ್ದದ್ದು. ಅವನು ಏನೋ ಕುಡಿ ಗಿಡಕ ಏನೋ ತಿನ್ಕೊಂಡಿದೆ. ಹಾಂ ಏನವ ಏನೋ ಬಂಡೆ ಅಂತ ನಿಂತಿದ್ದಾನೆ. ಇನ್ನೇನು ಇಂಡಿಗನತ್ತ ಹಳ್ಳಿ ಹತ್ರ ಬಂದ್ವು. ಇಲ್ಲಿಂದ ಜೀಪ್ ಹತ್ಕೊಂಡು ಬೆಟ್ಟದ ಕಡೆ ಹೊರಟ್ವು. ನೀವು ವಾಪಸ್ ರಿಟರ್ನ್ ಬೇಕಾದ್ರೆ ಜೀಪ್ ಸಿಗುತ್ತೆ, ಯಾಕಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಯಾರು ಗಾರ್ಡ್ಸ್ ಇರಲ್ಲ, ಅದರಿಂದ ಇವರೇ ಕರ್ಕೊಂಡೋಗಿ ಬಿಡ್ತಾರೆ ಬೆಟ್ಟದ ಹತ್ರ. ಅಲ್ಲಿಂದ ಬೆಟ್ಟಕ್ಕೆ ಬಂದು ಊಟ ಗೀಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗಿ ಮನಿಕಂಡ್ವು.